ಸರಿಯಪ್ಪ, ನಿನಗೆ ನಾನು ನಿನ್ನದೇ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀನಿ. ಈಗ ನಿನಗೆ ಶಿವನ್ ಬಗ್ಗೆ ಎಲ್ಲ ಗೊತ್ತು ತಾನೆ? ಶಿವನ ಹೆಂಡತಿ ಯಾರು? ಮಾದಿತಾಯಿ ಅಲ್ಲಪ್ಪ, ಮದುವೆಯಾದ ಹೆಂಡತಿ ಪಾರ್ವತಿ. ಶಿವನ ಮಕ್ಕಳು ಯಾರು? ಷಣ್ಮುಖ ಸ್ವಾಮಿ, ಗಣೇಶ. ಸರಿನಾ? ಈಗ ಸ್ವಲ್ಪ ಯೋಚಿಸು. ಶಿವ ಮಸಣವಾಸಿ, ಆಗಷ್ಟೇ ಸುಟ್ಟಿರುವ ಹೆಣದ ಬೂದಿ ತಗೊಂಡು ಮೈಗೆ ಹಾಕೋತಾನೆ. ಸತ್ತ ಪ್ರಾಣಿ ಚರ್ಮವನ್ನ ಸುತ್ಕೋತಾನೆ. ಕೂದಲೆಲ್ಲ ಜಿಡ್ಡುಗಟ್ಟಿ ಜಟೆ ಆಗಿರುತ್ತೆ. ಅವನ್ ಹೆಂಡತಿ ಪಾರ್ವತಿ, ಮಹಾಸುಂದರಿ, ಹಿಮಾಲಯ ಮಹಾರಾಜನ ಮಗಳು. ಒಂದು ದಿನ ಕಷ್ಟ ನೋಡ್ದವಳಲ್ಲ. ಮೊದಲನೇ ಮಗ ಷಣ್ಮುಖ, ಅವನಿಗೆ 6 ಮುಖ. ಎರಡನೇ ಮಗ ಗಣೇಶ, ಅವನಿಗೆ ಮುಖನೇ ಇಲ್ಲ. ಶಿವನ್ ವಾಹನ ನಂದಿ, ಪಾರ್ವತಿದು ಹುಲಿ, ಗಣೇಶಂದು ಇಲಿ, ಷಣ್ಮುಗಂದು ನವಿಲು. ಶಿವನ್ ಕುತ್ತಿಗೆ ಸುತ್ತ ಹಾವಿದೆ. ಹಾವು ಇಲಿ ತಿನ್ನತ್ತೆ, ಹಾವನ್ನ ನವಿಲ್ ತಿನ್ನತ್ತೆ, ದನವನ್ನ ಹುಲಿ ತಿನ್ನತ್ತೆ. ಆದ್ರೆ ಅವರೆಲ್ಲ ಅಷ್ಟೆಲ್ಲ ವೈರುಧ್ಯಗಳಿದ್ರು ಒಟ್ಟಿಗೆ ಸಹ ಬಾಳ್ವೆ ನಡೆಸ್ತಾರೆ. ಅದೇ ನಿಜವಾದ ಧರ್ಮ, ನಿಜವಾದ ಸಂಸ್ಕೃತಿ, ನಿಜವಾದ ಡೆಮೋಕ್ರಸಿ. ಅಲ್ಲಿ ಗಂಡಂಗೋಸ್ಕರ ಹೆಂಡತಿ ಬದಲಾಗಿಲ್ಲ, ಹೆಂಡತಿಗೋಸ್ಕರ ಗಂಡ ಬದಲಾಗಿಲ್ಲ. ಆದ್ರೆ ತಮ್ಮನ್ನ ಬೇರೆಯವ್ರ ಮೇಲೆ ಹೇರ್ಲೂ ಇಲ್ಲ. ಅವ್ರು ಹೇಗಿದಾರೋ ಹಾಗೆ ಅವ್ರನ್ನೆಲ್ಲ ಒಪ್ಕೊಂಡ್ರು. ನಗ್ತಾ ನಗ್ತಾ ಗೌರವದ ಜೊತೆಗೆ.